ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಮ್ಮ ಸಬ್ಸ್ಕ್ರೈಬರ್ ವಿದ್ಯಾರ್ಥಿಗಳು ನಾವು ಲೈವಲ್ಲಿ ಬಂದಾಗ ಕೂಡ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಅದರ ಜೊತೆಗೆ ನಾನು ಆಫಲ್ಲಿದ್ದಾಗ ಕೂಡ ಲೈವ್ ಮುಗಿದ ಮೇಲೂ ಕೂಡ ತಮ್ಮ ಪ್ರಶ್ನೆಗಳನ್ನು ನನ್ನ ಜೊತೆಗೆ ಶೇರ್ ಮಾಡಿರ್ತಾರೆ. ನಾನು ಸುಮಾರು ವಿಡಿಯೋಗಳನ್ನು ಕೂಡ ನಿಮ್ಮ ಒಂದು ಕಾಮೆಂಟ್ಸ್ ಇರ್ಬೋದು, ನಿಮ್ಮ ಡೌಟ್ ಇರ್ಬೋದು, ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿಗಳನ್ನು ಒದಗಿಸ್ತಾ ಇದ್ದೇನೆ. ಇದು KCET, KEದಿಂದ BS ನರ್ಸಿಂಗು, ಅದರ್ ಹೆಲ್ತ್ ಸೈನ್ಸಸ್ಸು, BPT, ಫಾರ್ಮಸಿ ಕೋರ್ಸ್ಗಳಿಗೆ ಸಂಬಂಧಿಸಿದಂಥ ಏನಾದರೂ ಡೌಟ್ಗಳಿದ್ದಲ್ಲಿ ನೀವು ನನಗಳಿಗೆ ಕಾಮೆಂಟ್ಸ್ಗಳನ್ನು ಶೇರ್ ಮಾಡ್ಬೋದು. ಜೊತೆಗೆ 4:15 ನಂತರ ಲೈವಲ್ಲಿ ಕೂಡ ನೀವು ಬಂದು ನನಗೆ ಮಾಹಿತಿಗಳನ್ನು ಕೇಳಬಹುದು. ಲೈವಲ್ಲಿ ಕೂಡ ನಾನು ಇರ್ತೇನೆ. ಅದರ ಜೊತೆಗೆ ನಮ್ಮ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ನಿಮಗೆ DM ಮಾಡಿದರೆ, ಡೈರೆಕ್ಟ್ ನನಗೆ ಮೆಸೇಜ್ ಮಾಡಿದ್ರು ಕೂಡ ನಾನು ಅದಕ್ಕೆ ರಿಪ್ಲೈನ ಫ್ರೀ ಇದ್ದಾಗ ರಿಪ್ಲೈ ಕೂಡ ಮಾಡ್ತೇನೆ. ಫ್ರೀ ಇದ್ದಾಗ ಮಾತ್ರ ರಿಪ್ಲೈ ಮಾಡ್ತೇನೆ, ಬಿಡುವಿನ ವೇಳೆಯಲ್ಲಿ ರಿಪ್ಲೈ ಕೂಡ ಮಾಡ್ತೇನೆ. ಹೋಗಿ ಜಾಯ್ನ್ ಆಗ್ರಿ. ಅದರ ಜೊತೆಗೆ ನಿಮಗೆ ನೀವು ಹಾಕಿರುವಂಥ ಈಗ ನಾನು ಒಂದಷ್ಟು ನಮ್ಮ ಸಬ್ಸ್ಕ್ರೈಬರ್ ವಿದ್ಯಾರ್ಥಿಗಳು ನನಗೆ ಕಾಮೆಂಟ್ಸ್ಗಳನ್ನು ಲೈವ್ ಬಂದು ಹೋದ ಮೇಲೆ ನಾನು ಕಾಮೆಂಟ್ಸ್ಗಳನ್ನು ಹಾಕಿದ್ದಾರೆ. ಅವುಗಳನ್ನ ಇದು ಒಂದೊಂದಾಗಿ ಓದಿ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಿಮ್ಮಲ್ಲಿ ಕೂಡ ಏನಾದರೂ ಡೌಟ್ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ನೀವು ಕಾಮೆಂಟ್ಸ್ಗಳನ್ನು ಶೇರ್ ಮಾಡ್ಬೋದು. ಸರ್, HSC ಗೌರ್ಮೆಂಟ್ ಕಾಲೇಜ್ ಬೆಟ್ರ ಅಥವಾ ಪ್ರೈವೇಟ್ ಕಾಲೇಜ್ ಬೆಟ್ರ ಅಂತ ಹೇಳಿ ನೋಡ್ರಿ, ಬಹಳಷ್ಟು ವಿದ್ಯಾರ್ಥಿಗಳು ಕಾಮನ್ ಆಗಿ ಕೇಳೋದೇನಪ್ಪ ಅಂದ್ರೆ, ನಾವೀಗ HS ಮಾಡ್ಬೇಕಂತ ಮಾಡಿದೀವಿ, BPT ಮಾಡ್ಬೇಕು ಮಾಡಿದೀವಿ, ಅಥವಾ BSc ಮಾಡ್ಬೇಕಂತ ಮಾಡಿದೀವಿ, ಅದಕ್ಕೆ ಗೌರ್ಮೆಂಟ್ ಕಾಲೇಜ್ ಬೆಟ್ರ ಅಥವಾ ಪ್ರೈವೇಟ್ ಕಾಲೇಜ್ ಬೆಟ್ರ ಅಂತ ಕೇಳ್ತಿರೋದು. ನೋಡಿ, ನಾನು ಹೇಳೋದೇನಂತಂದ್ರೆ, ಇಕನಾಮಿಕಲಿ ಹೇಳೋದಾದ್ರೆ ಗೌರ್ಮೆಂಟ್ ಕಾಲೇಜ್ ಬೆಟ್ರ್. ಇಕನಾಮಿಕಲಿ ಒಳ್ಳೆ ಕಂಡೀಷನ್ ಇದ್ದೀರಪ್ಪ ಅಂದ್ರೆ, ನಿಮ್ಗೆ ದುಡ್ಡು ಚೆನ್ನಾಗಿದೆ, ನಾನು ಡೊನೇಷನ್ ಕೊಡ್ಲಿಕ್ಕೆ ರೆಡಿ ಇದ್ದೀನಿ, ಅವರು ಕೇಳಿದಾಗ ದುಡ್ಡು ಕೊಡ್ಲಿಕ್ಕೆ ರೆಡಿ ಇದ್ದೀನಿ, ನಾನು ಪೇ ಮಾಡಕ್ಕೆ ರೆಡಿ ಇದೀನಪ್ಪ ಅಂದ್ರೆ ಪ್ರೈವೇಟ್ ಕಾಲೇಜ್ ಒಳ್ಳೆಯದು. ಆದರೆ ಪ್ರಾಕ್ಟಿಕಲಿ ಹೇಳೋದಾದ್ರೆ ಗೌರ್ಮೆಂಟ್ ಕಾಲೇಜ್ ತುಂಬಾ ಒಳ್ಳೆಯದು. ಹಂಗಂತೇಳಿ ಪ್ರೈವೇಟ್ ಕಾಲೇಜಲ್ಲಿ ನಮ್ಗೆ ಹಾಕೋದಿಲ್ವಾ ಅಂತೇಳಿ ಹಾಕ್ತಾರೆ. ಆದರೆ ಕಂಟಿನ್ಯೂಸ್ ಹಾಕೋದಿಲ್ಲ. ಸಮ್ ಕಂಡೀಷನ್ಸ್ ವರ್ಷಕ್ಕೆ 3 months ಹಾಕಿರ್ತಾರೆ. ಬಟ್ ಅದೇ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ನಿಮಗೆ 12 months ಕೂಡ ಪ್ರಾಕ್ಟಿಕಲ್ ಹಾಕ್ತಾರೆ. 12 months ಅಂದ್ರೆ ಅವರು ಜಾಸ್ತಿ ಪ್ರಾಕ್ಟಿಕಲ್ ಕಡೆ ಒತ್ತು ಕೊಡ್ತಾರೆ. ಗೌರ್ಮೆಂಟ್ ಕಾಲೇಜ್ನವರು ಜಾಸ್ತಿ ಥಿಯರಿ ಕಡೆ ಒತ್ತನ್ನು ಜಾಸ್ತಿ ಕೊಡ್ತಾರೆ. ಸೊ ಇವಾಗ ನೀವು ಯೋಚನೆ ಮಾಡ್ಕೋಬೇಕು, ನಾನು ಎಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತೇಳಿ. ಗೌರ್ಮೆಂಟ್ ಕಾಲೇಜಿದೆ ಡೊನೇಷನ್ ಇಲ್ಲ, ಪ್ರೈವೇಟ್ ಕಾಲೇಜಿದೆ ಡೊನೇಷನ್ಗಳನ್ನು ತಗೊಂತಾರೆ. ನೆಕ್ಸ್ಟ್ ಕಾಮೆಂಟ್ ಏನಂತಂದ್ರೆ, ಇಲ್ಲಿ HS ಬೆಸ್ಟ್ ಕಾಲೇಜ್ ಲಿಸ್ಟ್ ಹೇಳಿ ಸರ್ ಪ್ಲೀಸ್, ಮತ್ತೆ ಪ್ರಯಾರಿಟಿ ಯಾವುದಕ್ಕೆ ಫಸ್ಟ್ ಕೊಡಬೇಕು? ನೋಡ್ರಿ, HS ನಿಮ್ಗಳಿಗೆ ಗೌರ್ಮೆಂಟ್ ಕಾಲೇಜಿಗೆ ಪ್ರಯಾರಿಟಿ ಕೊಡ್ರಿ. 32+ ಗೌರ್ಮೆಂಟ್ ಕಾಲೇಜ್ಗಳಿದಾವೆ. 32+ ಗೌರ್ಮೆಂಟ್ ಕಾಲೇಜುಗಳು ನೀವು ಫಸ್ಟ್ ಪ್ರಯಾರಿಟಿ ಕೊಡಿ. ಉದಾಹರಣೆಗೆ 37 ಗೌರ್ಮೆಂಟ್ ಕಾಲೇಜನ್ನು ಹಾಕಿ 33, 34, 35 ಇದೇ ರೀತಿಯಾಗಿ ನೀವು ಒಳ್ಳೆ ನಿಮ್ಗೆ ಗೊತ್ತಿರುವಂತಹ ಪ್ರೈವೇಟ್ ಕಾಲೇಜ್ಗಳನ್ನ ನೀವು ಚಾಯ್ಸ್ ಮಾಡ್ಕೋಬಹುದು ನಿಮ್ಮ ಅನುಕೂಲ ತಕ್ಕಂಗೆ. ನಾ ಇಲ್ಲಿ ಬೆಸ್ಟ್ ಕಾಲೇಜ್ ಅಂತ ಹೇಳಕ್ ಹೋಗೋದಿಲ್ರಿ. ಯಾಕಂತಂದ್ರ ನನ್ನ ಪ್ರಕಾರ ನಾನು ಕಣ್ಣಾರೆ ನೋಡದೆ ಇರುವಂತಹ ಯಾವ ಕಾಲೇಜನ್ನು ಕೂಡ ನೋಡಿಲ್ಲ. ನಾ ಕಣ್ಣಾರೆ ನೋಡಿರುವಂತಹ ಒಂದೇ ಒಂದು ಕಾಲೇಜ್ ಯಾವುದಪ್ಪ ಅಂತಂದ್ರೆ SDM ಕಾಲೇಜ್, ಧಾರವಾಡ SDM ದಲ್ಲಿ ನಾನು ಕಣ್ಣಾರೆ ನೋಡಿದ್ದೀನಿ. ನನಗೆ ಚಲೋ ಅನಿಸುತ್ತೆ. ಬಿಟ್ಟರೆ ಉಳಿಕಿದ ಕಾಲೇಜನ್ನ ಯಾವನು ಕೂಡ ಕಣ್ಣಾರೆ ಹೋಗಿ ನೋಡಿಲ್ಲ. ಹೀಗಾಗಿ ನನಗೆ ಮಾಹಿತಿ ಗೊತ್ತಿಲ್ಲ. ನೀವೀಗ ಗೊತ್ತಿದ್ರೆ ನನಗೆ ಹೇಳಬೇಕು, ನಮ್ಮ ಸಬ್ಸ್ಕ್ರೈಬರ್ಗೆ ಶೇರ್ ಮಾಡ್ಬೋದು. ಸರ್, ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ಗೆ ಫೀಸ್ ಎಷ್ಟು ಸಿಗುತ್ತೆ BSc HS ಕೋರ್ಸ್ಗೆ? ಮತ್ತೆ ರ್ಯಾಂಕ್ BSc HS ಅಲ್ಲಿ 83,567 ಇದೆ. ಬಿಲಾಂಗ್ಸ್ ಟು SC ಕ್ಯಾಟಗರಿ. ಸೊ ನಮಗೆ ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ ಅಥವಾ ಮೈಸೂರು BMRC ಒಳಗಡೆ ಅಂತ ನೋಡ್ರಿ. ಇವರು 3-4 ಕ್ವಶನ್ ಒಂದರಲ್ಲಿ ಹಾಕಿದ್ದಾರೆ. ಏನಂದ್ರೆ ನಮಗೆ ಗೌರ್ಮೆಂಟ್ ಫೀಸ್ ಎಷ್ಟಾಗುತ್ತೆ ಅಂತೇಳಿ. ಗೌರ್ಮೆಂಟ್ ಫೀಸ್ ನಿಮಗೆ 17,500+ ಚಿಲ್ಲರೆ ಇದೆ. 15,500 ರೂಪಾಯಿ ಆಗುತ್ತೆ. ಆಮೇಲೆ ನಿಮಗೆ 83,567 ರ್ಯಾಂಕಿಗೆ ನಿಮಗೆ ಪಕ್ಕ ಗೌರ್ಮೆಂಟ್ ಕಾಲೇಜಲ್ಲೇ ಸಿಗುತ್ತೆ. ಆದರೆ ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ ಅಂದ್ರೆ ಇದೇ ಕಾಲೇಜಲ್ಲಿ ಸಿಗುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಗೌರ್ಮೆಂಟ್ ಕಾಲೇಜ್ ನೀವು ಚಾಯ್ಸ್ ಮಾಡ್ಕೋಬೇಕು ಜಾಸ್ತಿನ. ಇಲ್ಲಿ BMRC ಅಥವಾ ಮೈಸೂರು ಅಂತ ಹೇಳ್ತಾ ಇದ್ದೀರಿ, 2 ಕಾಲೇಜ್ ಆಪ್ಷನ್ ಹೇಳ್ತಾ ಇದ್ದೀರಿ. ನಿಮ್ ಲಕ್ ಬೈ ಚಾನ್ಸ್ ನಿಮ್ಮ SC ಕ್ಯಾಟಗರಿಗಳಿಗೆ ಸೀಟ್ ಇದ್ರೆ ಪಕ್ಕ ಸಿಗುತ್ತೆ, ಸೀಟ್ ಇಲ್ಲ ಅಂದ್ರೆ ಸಿಗೋದಿಲ್ಲ. ಓಕೆ, ಸೊ ಹೀಗಾಗಿ ನೀವು ಜಾಸ್ತಿ ಕಾಲೇಜ್ಗಳನ್ನು ಚಾಯ್ಸ್ ಮಾಡ್ಕೊಂಡ್ರೆ ಒಳ್ಳೆಯದು. ಸರ್, ಈ ವರ್ಷ KCET ಥ್ರೂ BPT ಆಪ್ಷನ್ ಎಂಟ್ರಿ ಮಾಡಿ ಕಾಲೇಜ್ ಜಾಯಿನ್ ಆಗಬಹುದಾ ಸರ್? ಅದು ಒಂದು ಹೇಳಿ. ಯಾಕಂತಂದ್ರೆ ನೆಕ್ಸ್ಟ್ ಇಯರ್ಗೆ ಒಂದು ನೀಟ್ ಥ್ರೂ ಇದೆ. ಸೊ ಅದು ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ನೋಡ್ರಿ, ಮುಂದಿನ ವರ್ಷದ ದೇವರು ಬಿಟ್ಟಿದ್ದು, ಮುಂದಿನ ವರ್ಷ ಗ್ಯಾರಂಟಿ ಇಲ್ಲ. ಈ ವರ್ಷ ನೀಟ್ ಇಲ್ಲ, ಈ ವರ್ಷ KCET ಥ್ರೂನೇ ಇರೋದು. ಮುಂದಿನ ವರ್ಷ ದೇವ್ರು ಬಿಟ್ಟಿರುವಂತ ವಿಷಯ, ಅದು ಅವಾಗಿಂದ ಪಾಲಿಸಿ ಇರ್ತಾ ಅದೇ ಖರೆ. ಈ ವರ್ಷ ಮಾತ್ರ ನೀಟ್ ಇಲ್ಲ. KCET ಥ್ರೂ ವಿತೌಟ್ ಎಕ್ಸಾಮ್ ನೀವು ಜಾಯಿನ್ ಆಗ್ಬೋದು. ಸರ್, ಈಗ ನಾನು KE ಕೌನ್ಸಿಲಿಂಗ್ ಮೂಲಕ ಗೌರ್ಮೆಂಟ್ ಸೀಟ್ ತಗೊಂಡ್ರೆ ಪ್ರೈವೇಟ್ ಕಾಲೇಜಲ್ಲಿ ಲೈಕ್ MS ರಾಮಯ್ಯ, ಡ್ಯಾಶ್ ಕಾಲೇಜು, ರಾಜೇಶ್ವರ ಕಾಲೇಜು ಫೀಸ್ ಪೇ ಮಾಡಬೇಕಾಗುತ್ತಾ? BSc ಲೈಕ್ ರೇಡಿಯಾಲಜಿಗೆ ಪ್ಲೀಸ್ ರಿಪ್ಲೈ ಮಾಡಿ. ನನ್ನ ರ್ಯಾಂಕ್ಗೆ ಗೌರ್ಮೆಂಟ್ ಕಾಲೇಜಲ್ಲಿ ಸಿಗುತ್ತಾ? ಸ್ವಲ್ಪ ಡೌಟನ್ನು ಕ್ಲಿಯರ್ ಮಾಡ್ರಿ. ನೋಡ್ರಿ, ಇವರು ಏನು ಕಾಮೆಂಟ್ ಕೇಳ್ತಿದ್ದಾರೆ ಅಂತಂದ್ರೆ, ನಾನು ಕೌನ್ಸಿಲಿಂಗ್ ಮೂಲಕ ಗೌರ್ಮೆಂಟ್ ಸೀಟ್ ತಗೊಂಡು ಹೋದ್ರೆ ಪ್ರೈವೇಟ್ ಕಾಲೇಜಲ್ಲಿ ಕೂಡ ನಿಮಗೆ 17,500 ರೂಪಾಯಿ ಇರುತ್ತೆ. ಗೌರ್ಮೆಂಟ್ ಕಾಲೇಜಲ್ಲಿ ಹೋದ್ರೂ ಕೂಡ 17,500 ರೂಪಾಯಿ ಇರುತ್ತೆ. 500 ರೂಪಾಯಿ ಮೇಲೆ ಚಿಲ್ಲರ್ ಇದೆ. 15,500+ ಇದೆ.
ಓಕೆ, ರೆಗ್ಯುಲೈಸಿಗೆ ತಗೋರಿ, ಯಾವುದೋ ಕೋರ್ಸ್ ತಗೋರಿ, ಎಲ್ಲದಕ್ಕೂ ಒಂದೇ ಫಿಕ್ಸ್ಡ್ ಫೀಸ್ ಇರುತ್ತೆ, ಚೇಂಜ್ ಇರೋದಿಲ್ಲ. ಆಮೇಲೆ ನಿಮ್ದು 83,000ಗೆ ಸೀಟ್ ಸಿಗುತ್ತೆ SC ಕ್ಯಾಟಗರಿಗೆ. ಸರ್ ಡಿ ಫಾರ್ಮಸಿ ಗೌರ್ಮೆಂಟ್ ಸೀಟ್ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ನೋಡ್ರಿ. ಡಿ ಫಾರ್ಮಸಿಗೆ ಗೌರ್ಮೆಂಟ್ ಅಪ್ಲಿಕೇಶನ್ ಬಿಡುವುದಿಲ್ಲ. ಆಲ್ರೆಡಿ KCET ಮೂಲಕ ಅಪ್ಲಿಕೇಶನ್ಗಳನ್ನು ಕರೆದಿದ್ರು, ನಾವು ವಿಡಿಯೋ ಮಾಡಿ ಕೂಡ ಹಾಕಿದ್ದೆ. ಮತ್ತೆ ಅಪ್ಲಿಕೇಶನ್ಗಳನ್ನು ಬಿಡಂಗಿಲ್ಲ, KCET ಅಪ್ಲಿಕೇಶನ್ ಮೂಲಕನೇ ನಿಮಗೆ ಡಿ ಫಾರ್ಮಸಿ ಅಪ್ಲಿಕೇಶನ್ಗಳನ್ನು ಬಿಡ್ತಾರೆ. ಸರ್ ಟೆಲ್ ಮಿ ಟಾಪ್ ಬಿ ಫಾರ್ಮಸಿ ಕಾಲೇಜ್, BPT ಕಾಲೇಜಸ್. ಬಿ ಫಾರ್ಮ್ BPT ಕಲಬುರಗಿ ನೋಡ್ರಿ, ಗೊತ್ತಿಲ್ರಿ, ದೇವರಾನಿಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಕಡ ಮಾಡಿದ್ದೀನಿ. ಗೊತ್ತೈತಿ ಅಂದ್ರೆ ಗೊತ್ತೈತಿ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತಂದ್ರೆ ನಾನು ನೋಡೇ ಇಲ್ಲ ಕಾಲೇಜನ್ನ. ಯಾವ ಕಾಲೇಜ್ ಮುಸಳಿ ಹೆಂಗದ ಅಂತ ಗೊತ್ತೇ ಇಲ್ಲ. ನಾ ಹೆಂಗೆ ಹೇಳಿ ನಿಮ್ಗೆ ಒಳ್ಳೆ ಕಾಲೇಜ್ ಐತೆ ಅಂತ ಹೇಳಿ. ನಾನು ನೋಡಿದ್ರೆ ಇಲ್ಲಿ ವರ್ಕ್ ಮಾಡ್ತೀನಿ, ಕೆಲಸ ಮಾಡ್ತೀನಿ, ನನಗೆ ಬಿಟ್ಟು ಹೋಗ ಫಾಲ್ತು ಅಂತ ಇಲ್ಲ. ನಾ ಮಾರ್ಕೆಟಿಂಗ್ ಅಂತೂ ಮಾಡಂಗಿಲ್ಲ. ಬೇರೆದ್ರ ಥರ ಮಾರ್ಕೆಟಿಂಗ್ ಮಾಡಿ ನಮಸ್ಕಾರಿ ಧಾರವಾಡ ಮಂದಿ ಅಂತ ಈ ಥರ ಮಾಡಂಗಿಲ್ರಿ. ನಾನು ಈ ಥರ ಮಾಡಿದ್ದೀನಪ್ಪ ಅಂದ್ರೆ ನಾ ಹಿಂಗೆ ಅಡ್ಡಾಡ್ತಿದ್ದೆ ಎಲ್ಲ ಕಡೆನೂ, ಅಡ್ಡಾಡಿ ಇನ್ಫಾರ್ಮೇಶನ್ ಕೊಡ್ತಿದ್ದೆ. ಬಟ್ ನಾನು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಬೇರೆ ಕಡೆ ಹೋಗ್ಲಿಕ್ಕೆ ಟೈಮ್ ಇಲ್ಲ. ಆಮೇಲೆ ದೀಡ್ ಪಂಡಿತ ಪ್ರೈವೇಟ್ ಕಾಲೇಜ್ ಅವರು ನನಗೆ ಕರೆದಿಲ್ಲ ನೀವರಿಗೆ, ಬಾರಪ್ಪ ನಮ್ಮ ಕಾಲೇಜ್ ತೋರಿಸ್ ಬನ್ನಿ ಅಂತ ಹೇಳಿ ಕರೆದ್ರೆ ಹೋಗ್ತೀನಿ. ನಾನು ಕರಿಬೇಕಲ್ಲ, ಹಿಂಗಾಗಿ ನನಗೆ ಗೊತ್ತಿಲ್ಲರಿ. BSc ನರ್ಸಿಂಗ್ 22,192 ರ್ಯಾಂಕ್ ಇದೆ. ಗೌರ್ಮೆಂಟ್ ಕಾಲೇಜ್ ಸಿಗುತ್ತಾ, ಪ್ರೈವೇಟ್ ಕಾಲೇಜ್ ಸಿಗುತ್ತಾ? ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ ರೀ. ಗೌರ್ಮೆಂಟ್ ಕಾಲೇಜ್ 32+ ಗೌರ್ಮೆಂಟ್ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ರಿ, ಪಕ್ಕ ಸಿಗುತ್ತೆ. 88 ಇದೆ ಸರ್, ಕಾರ್ಡಿಕ್ ಕೇರ್ ಸಿಗುತ್ತಾ? 88% ಬ್ಯಾಡ್ರಿ. ನಿಮ್ಮ ರ್ಯಾಂಕ್ ಎಷ್ಟಿದೆ ಅಂತ ಹೇಳ್ರಿ. ನಂದು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದೀವಿ ಸರ್, ಎಕ್ಸಾಮ್ಗೆ ಪ್ರಿಪೇರ್ ಆಗುತ್ತಿದೆ ಸರ್, ಹೇಗಿರುತ್ತೆ ಅಂತ ನೋಡ್ರಿ. ಅಪ್ಲಿಕೇಶನ್ ಎದ್ರ ಬಗ್ಗೆ ಕೇಳ್ತಾ ಇದ್ರು? ಉಚಿತವಾಗಿ. ಎಕ್ಸಾಮ್ ಬಗ್ಗೆ ನೋಡ್ರಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅದ್ರ ಬೇಸ್ ಮೇಲೆ ಕೇಳ್ತಾರೆ. ನನಗೆ ವೆಟ್ರಿನರಿ ಬಗ್ಗೆ ಮಾಹಿತಿ ಗೊತ್ತಿಲ್ಲರಿ. BSc OT ಕೋರ್ಸ್ ಕಾಲೇಜ್ ಸಿಗುತ್ತಾ? ನಂದು 1K ಇದೆ, 100% ಸಿಗುತ್ತೆ. BSc OT 100% ಗೌರ್ಮೆಂಟ್ ಕಾಲೇಜ್. ನೀವು ಯಾವ ಕಾಲೇಜ್ ಹೇಳ್ತೀರಿ ಆ ಕಾಲೇಜ್ ಸಿಗ್ತೈತಿ, 100% ಸಿಗ್ತೈತಿ. ಟ್ರೈ ಮಾಡಿರಿ. ಓಕೆ, ನಮ್ಮ ಚಾನಲ್ ನೋಡ್ತಾ ಇದ್ದೀರಿ, ತುಂಬ ಧನ್ಯವಾದಗಳು. ನಮ್ಮ ಚಾನಲ್ ನೋಡ್ತಾ ಇದ್ದೀರಿ. ಸರ್ ನನಗೆ ಅಲಾಟ್ಮೆಂಟ್ ಆಗುತ್ತಾ? ಯಾವುದು ಸ್ವಲ್ಪ ಹೇಳಿ ಸರ್. ನನಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತಾ? ಅರ್ಧಂಬರ್ಧ ಹಾಕೋದಿಲ್ಲ, ಅರ್ಧಂಬರ್ಧ ಹಾಕಿರಿ ಗೊತ್ತಾಗ್ರಿ. 78,424 ರ್ಯಾಂಕ್ ಇದೆ. 2A ಕ್ಯಾಟಗರಿ. BSc ನರ್ಸಿಂಗ್ ಗೌರ್ಮೆಂಟ್ ಕಾಲೇಜ್ ಸಿಗುತ್ತಾ? 78%ಗೆ ಸಿಗುತ್ತೆ. ಗೌರ್ಮೆಂಟ್ ಕಾಲೇಜ್ ಅಂತ ಕೇಳ್ತಾ ಇದ್ದೀರಿ. ಬಟ್ ನಿಮ್ಮದು 2A ಕ್ಯಾಟಗರಿಗೆ ಡೌಟ್ ಇದೆ. ಬಟ್ ಟ್ರೈ ಮಾಡ್ಬೋದು 78%ಗೆ. ಬಟ್ ಪ್ರೈವೇಟ್ ಕಾಲೇಜ್ ಪಕ್ಕ ಸಿಗುತ್ತೆ. 10,000 ಫೀಸ್ ಒಳಗಡೆ, 10,000 ಫೀಸ್ ಒಳಗಡೆ ಪಕ್ಕ ಸಿಗುತ್ತೆ. ಹೌ ಮಚ್ ಪರ್ಸೆಂಟೇಜ್ ವಿತ್ GG ಸೀಟ್ ಗೆಟೆಡ್ ಇನ್ ದ ಪ್ರೈವೇಟ್ ಕಾಲೇಜಸ್? ಫೀಸ್ ಸೇಮ್. ಪ್ರಯಾರಿಟಿ ಸೀಟ್ ಮ್ಯಾಟ್ರಿಕ್ಸ್, ಪ್ರಯಾರಿಟಿ ವಿಚ್ ವಾಟ್ ರೇಂಜ್ ದ BSc ನರ್ಸಿಂಗ್ ಮ್ಯಾನೇಜ್ಮೆಂಟ್ ಸೀಟ್? ಸಿ ಇವರೇನು ಕ್ವಶನ್ ಕೇಳಂತಾರೆ GGಗೆ ಎಲ್ಲ ಯಾವ ಪರ್ಸೆಂಟೇಜ್ GG ಸೀಟ್ ಸಿಗುತ್ತೆ ಅಂತೇಳಿ. 2 ಲಕ್ಷ ಇದ್ರೂ ಕೂಡ ಸಿಗುತ್ತೆ GG ಒಳಗಡೆ. GG ಅಂದ್ರೆ ಏನ್ರಿ? 10,000 ಫೀಸಿಗೆ GG ಅಂತ ಕರಿತೀವಿ. 10,000 ಫೀಸಿಗೆ GG ಅಂತ ಕರಿತೀವಿ. ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾಗ ನೀವು ಪ್ರೈವೇಟ್ ಹಾಕ್ಬೋದು, ಗೌರ್ಮೆಂಟ್ ಹಾಕ್ಬೋದು. ಫಸ್ಟಿಗೆ ಗೌರ್ಮೆಂಟ್, ಆಮೇಲೆ ಪ್ರೈವೇಟ್ ಕಾಲೇಜಸ್ GG ಒಳಗಡೆ. ಮ್ಯಾನೇಜ್ಮೆಂಟ್ ಬೇಕಂದ್ರೆ 1 ಲಕ್ಷ, ಮ್ಯಾನೇಜ್ಮೆಂಟ್ ಸೀಟ್ ಬೇಕಂದ್ರೆ 1 ಲಕ್ಷ GP ಒಳಗಡೆ ಸಿಗುತ್ತೆ ನಿಮಗೆ. Can you know about the type of BSc nursing? In the government college GG seat, in private college GG and GP seat. Can we know the fees range? These type of what CET? 1,40,000. ಇವರೇನು ಕ್ವಶನ್ ಕೇಳಂತಾರೆ ಇವ್ರದ 2A ಕ್ಯಾಟಗರಿ HK ಐತಿ, ಆಮೇಲೆ 1,44,000 ರ್ಯಾಂಕ್ ಐತಿ. GG ಅಂದ್ರೆ ಏನು ಕೇಳಂತಾರೆ? GG ಅಂತಂದ್ರೆ ಪ್ರೈವೇಟ್ ಕಾಲೇಜಲ್ಲಿ 10,000, ಗೌರ್ಮೆಂಟ್ ಕಾಲೇಜಲ್ಲಿ 10,000. GP ಅಂತಂದ್ರೆ ಗೌರ್ಮೆಂಟ್ ಪ್ರೈವೇಟ್ ಕಾಲೇಜಲ್ಲಿ ಮಾತ್ರ 1 ಲಕ್ಷ ಫೀಸ್. ಓಕೆ, ಮಳೆ ಬರ್ತಾ ಇದೆ, ಸೌಂಡ್ ತುಂಬ ಕ್ಲೌಡ್ ಆಗ್ತಾ ಇದೆ. ನಮ್ಮದು ಮನೆ ತಗಡಿನ ಮನೆ ಇದೆ, ಸೌಂಡ್ ಬರ್ತಾ ಇದೆ. ಓಕೆ, ನಾನು ಮತ್ತೆ ಕಾಮೆಂಟ್ಸ್ಗಳನ್ನು ಓದ್ತೀನಿ. ಮತ್ತು ನಿಮ್ಮದು ಏನೋ ಡೌಟ್ ಇದ್ದರೆ ನಾನು ಕಾಮೆಂಟ್ಸ್ಗಳನ್ನು ಶೇರ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ.